ನಮಸ್ಕಾರ ವೀಕ್ಷಕರೇ, ನಾವು ಇಂದು ಒಂದು ವಿಶೇಷವಾದ ಜಾಗಕ್ಕೆ ಹೋಗುತ್ತಾ ಇದ್ದೇವೆ. ಅದಕ್ಕೂ ಮೊದಲು ದಾರಿಯಲ್ಲಿ ಒಂದು ಕಾಫಿ ಬ್ರೇಕ್ಗಾಗಿ ನಾವು ಇಲ್ಲಿಗೆ ಬಂದೆವು. ಬಹಳ ಚೆನ್ನಾಗಿದೆ ಇಲ್ಲಿ ಫಿಲ್ಟರ್ ಕಾಫಿ. ನಾವು ಈಗ ಆದಿಚುಂಚನಗಿರಿಗೆ ಬಂದಿದ್ದೇವೆ. ಇಲ್ಲಿರುವ ಕಾಳ ಭೈರವ ದೇವಸ್ಥಾನ ನೋಡಲು ಬಂದಿದ್ದೇವೆ. ಗಾಡಿಯನ್ನು ಪಾರ್ಕ್ ಮಾಡಿ ನಾವು ಒಳಗೆ ಬಂದೆವು. ಒಳಗೆ ಬರುತ್ತಿದ್ದ ಹಾಗೆ ನಮ್ಮ ಎಡಕ್ಕೆ ಒಂದು ವಿಶಾಲವಾದ ದೇವಸ್ಥಾನ ಸಿಗುವುದು ಹಾಗೂ ಬಲಕ್ಕೆ BGS ಸ್ವಾಮಿಯವರ ಮ್ಯೂಸಿಯಂ ಇದೆ. ಈ ದೇವಸ್ಥಾನದ ಲೊಕೇಶನ್ನು ಎಷ್ಟು ಚೆನ್ನಾಗಿದೆ ಅಂದರೆ ಅದು ನೀವೇ ಇಲ್ಲಿ ಬಂದು ನೋಡಿ ಅನುಭವಿಸಬೇಕು. ಇದು ಇರುವುದು ಒಂದು ಬೆಟ್ಟದ ಮೇಲೆ. ಹಾಗೆ ದೇವಸ್ಥಾನದ ಹಿಂಭಾಗದಲ್ಲೂ ನಾವು ಒಂದು ದೊಡ್ಡ ಬೆಟ್ಟವನ್ನು ನೋಡಬಹುದು. ಪಕ್ಕದಲ್ಲೇ ಅನ್ನದಾಸೋಹದ ಹಾಲ್ ಇದೆ, ಮ್ಯೂಸಿಯಂ ಇದೆ, ಹಾಗೆ ಅಂಗಡಿಗಳು ಇದೆ. ಇಲ್ಲಿ ನಮಗೆ ಪ್ರಸಾದ ಮತ್ತು ಬೇರೆ ತಿಂಡಿ ತಿನಿಸುಗಳು ಸಿಗುತ್ತದೆ. ಇದು ದೇವಸ್ಥಾನದ ಮೇನ್ ಎಂಟ್ರೆನ್ಸು. ಬನ್ನಿ ಒಳಗೆ ಹೋಗಿ ನೋಡೋಣ. ದೇವಸ್ಥಾನದ ಒಳಗೆ ಬರುತ್ತಿದ್ದ ಹಾಗೆ ಎಡಕ್ಕೆ ಮತ್ತು ಬಲಕ್ಕೆ ನಾವು ದ್ವಾರಪಾಲಕರನ್ನು ನೋಡಬಹುದು. ಒಳಗೆ ಬರುತ್ತಿದ್ದ ಹಾಗೆ ನಮಗೆ ಗರುಡಗಂಬ ಕಾಣುವುದು. ಮುಂದೆ ಎಡಕ್ಕೂ ಬಲಕ್ಕೂ ನಾವು ದೇವರ ವಿಗ್ರಹಗಳನ್ನು ನೋಡಬಹುದು. ಈ ದೇವಸ್ಥಾನದ ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿದೆ. ಇಲ್ಲಿ ಸುಮಾರು 128 ಕಲ್ಲಿನ ಕಂಬಗಳಿದೆ. ಅದರ ಮೇಲೆ ಕೆತ್ತನೆಯೂ ಇದೆ. ಹಾಗೆಯೇ ಈ ದೇವಸ್ಥಾನದ ಏರಿಯಾ ಸುಮಾರು 30,000 ಸ್ಕ್ವೇರ್ ಫೀಟ್ ಇದೆ. ಈ ದೇವಸ್ಥಾನ ಉದ್ಘಾಟನೆ ಆಗಿದ್ದು 2008 ಇದನ್ನು ಬಾಲಗಂಗಾಧರನಾಥ ಸ್ವಾಮೀಜಿ ಅವರು ಕಟ್ಟಿಸಿದ್ದು. ಇದು ನಾವೇನು ನೋಡ್ತಾ ಇದ್ದೀರಿ, ಇದು ನವನಾಥ ಮಂದಿರ. ಇದು ಈಗ ಸದ್ಯಕ್ಕೆ ಮುಚ್ಚಿತ್ತು. ಅದರ ಪಕ್ಕದಲ್ಲಿಯೇ ಒಂದು ದೊಡ್ಡದಾದ ಏಕಕಲ್ಲಿನ ಗಣೇಶನ ವಿಗ್ರಹವನ್ನು ನಾವು ನೋಡಬಹುದು. ಇಲ್ಲಿಂದ ನಾವು ಮೆಟ್ಟಲತ್ತಿ ಮೇಲೆ ಬರಬೇಕು. ಇನ್ನೂ ನೋಡಲು ಬಹಳ ಸ್ಥಳಗಳಿವೆ. ಮೇಲೆ ಬಂದರೆ ಈ ನಂದಿ ನಮಗಾಗೆ ಕಾಯುತ್ತಿರುವ ಹಾಗಿದೆ. ಅಲ್ಲಿಂದ ಮುಂದೆ ಬಂದರೆ ನಾವು ಮಲ್ಲೇಶ್ವರ ಸ್ವಾಮಿಯ ಗುಡಿಯನ್ನು ನಾವು ನೋಡಬಹುದು. ಇದು ಗಂಗಾಧರೇಶ್ವರ ಸ್ವಾಮಿಯ ಗುಡಿ. ಗಂಗಾಧರೇಶ್ವರ ಸ್ವಾಮಿಯ ಗುಡಿ ಒಳಗಿಂದ ಈ ಬಂಡೆಗಳ ನಡುವೆ ತೂರಿ ಬಂದರೆ ನಮಗೆ ಗವಿಸಿದ್ದೇಶ್ವರ ಸ್ವಾಮಿಯ ದೇಗುಲ ನೋಡಬಹುದು.
ಇದೇ ಗವಿ ಸಿದ್ದೇಶ್ವರ ಸ್ವಾಮಿಯ ಗುಡಿ ನೋಡಿ. ಇಲ್ಲಿ ಒಳಗೆ ಕತ್ತಲೆ ಸೋಮೇಶ್ವರ ಸ್ವಾಮಿಯ ಗುಡಿ ಇದೆ. ಇಲ್ಲಿ ಮೇಲೆ ಬರಲು ನಾವು ಸ್ವಲ್ಪ ಸಾಹಸನೇ ಮಾಡಬೇಕಾಗತ್ತೆ. ಯಾಕಂದರೆ ಅಲ್ಲಲ್ಲಿ ಬಂಡೆಗಳಿದೆ, ಎತ್ತರವಾದ ಬಂಡೆಗಳು, ಅದನ್ನು ಏರಿ ಬರಬೇಕು. ಇಲ್ಲಿಗೆ ಬರಲು ತುಂಬ ಅಡ್ವೆಂಚರಸ್ ಆಗಿದೆ. ಇದನ್ನು ಇಷ್ಟಪಡುವವರು ಖಂಡಿತ ಮಿಸ್ ಮಾಡಬೇಡಿ. ಇಲ್ಲಿನ ಪ್ರಕೃತಿಯನ್ನು ವರ್ಣಿಸಲು ಸಾಧ್ಯವೇ ಇಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ. ಬಂಡೆಗಳ ಮಧ್ಯೆ ಗ್ಯಾಪ್ ಇರೋದು, ಆ ಗ್ಯಾಪಲ್ಲಿ ಗಿಡ ಮರ ಕಾಣುತ್ತೆ, ತುಂಬಾ ಚೆನ್ನಾಗಿದೆ. ಇಲ್ಲಿಂದ ನಾವು ಆಕಾಶ ಭೈರವ ಬಂಡೆ ಹತ್ತಲು ಹೋಗ್ತಾ ಇದ್ದೇವೆ. ಇದೇ ಈ ಬೆಟ್ಟದ ಅತಿಯಾದ ಎತ್ತರದ ಪಾಯಿಂಟು. ಇದನ್ನು ಹತ್ತಲು ನೋಡಿ ನಮಗೆ ಅಲ್ಲಲ್ಲಿ ಬಂಡೆಯಲ್ಲಿ ಕಬ್ಬಿಣದ ಗೂಟ ಹೊಡೆದಿದ್ದಾರೆ. ಅದರ ಮೇಲೆ ನಾವು ಕಾಲಿಟ್ಕೊಂಡು ಹತ್ತಬೇಕು. ತುಂಬ ಸಾಹಸಮಯವಾಗಿದೆ. ಮೇಲೆ ಹತ್ತಲು ನಮಗೆ ಇಲ್ಲಿ 15 ಅಡಿಯ ಕಬ್ಬಿಣದ ಚೈನ್ ಬಿಟ್ಟಿದ್ದಾರೆ. ಅದನ್ನು ಹಿಡಿದು ನಾವು ಮೇಲೆ ಹತ್ತಬೇಕಾಗುತ್ತೆ. ನಿಜವಾಗ್ಲೂ ಇದು ಎಂಥ ಒಂದು ಒಳ್ಳೆಯ ಅನುಭವ ಅಂದರೆ ಅದು ವರ್ಣಿಸೋಕ್ಕೆ ಆಗಲ್ಲ. ಇದರ ಮೇಲಿಂದ ನಮಗೆ ಸಿಗುವ 360 ಡಿಗ್ರಿ ವ್ಯೂ. ನಿಮಗೆ ಈ ದೇವಸ್ಥಾನವನ್ನು ಕಂಪ್ಲೀಟಾಗಿ ನೋಡಲು ಪೂರ್ತಿ ಒಂದಿನ ಬೇಕು. ಸೊ ಬಿಡುವು ಮಾಡ್ಕೊಂಬನ್ನಿ. ಇಲ್ಲಿ ಭಕ್ತಾದಿಗಳಿಗೆ 2 ಟೈಮ್ ಊಟದ ವ್ಯವಸ್ಥೆಯೂ ಇದೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.